ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಮಗೆಲ್ಲರೂ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿಗೆ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ನಾವು ಜಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಗಳನ್ನ ನೋಡೋಣ. ಇವು ಏನಪ್ಪಂದ್ರ ಭಾರತೀಯ ಸೇನೆಯಲ್ಲಿ ಅಂದ್ರೆ ಅಗ್ನಿವೀರರಿಗೂ ಹಾಗೂ SSCಗೂ ಕೂಡ ಏನಪ್ಪಂದ್ರ ಈ ಕ್ವಶನ್ಗಳನ್ನ ಕೇಳಲಾಗ್ಯಾವ. ಅವುಗಳನ್ನೇ ಕೂಡ ಏನಪ್ಪಂದ್ರ ನಾವು ಇವತ್ತು ಅನಲೈಸ್ ಮಾಡಾಕ್ತಿವಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಅವರು ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗ್ರಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಒತ್ತಿ ವಿಡಿಯೋ ನಿಮ್ಗೆ ಇಷ್ಟವಾದರೆ ಅದಕ್ಕೊಂದು ಲೈಕ್ ಕೊಡ್ರಿ. ಸೊ ತಡ ಮಾಡದೆ ಏನ್ ಮಾಡೋಣ ಅಂದ್ರೆ ನಾವು ಮೊದಲನೇ ಕ್ವಶನ್ ಏನಪ್ಪಂದ್ರ ಮೂವ್ ಆಗೋಣ. ಮೊದಲನೇ ಕ್ವಶನ್ ಈ ರೀತಿ ಐತಿ. ಮೊದಲನೇ ಕ್ವಶನ್ ಏನಪ್ಪಂದ್ರ ಥಾಮಸ್ ಕಫ್ ಮೊದಲನೇ ಕ್ವಶನ್, ಥಾಮಸ್ ಕಫ್ is associated with which sports? ಸೊ ಥಾಮಸ್ ಕಪ್ ನೋಡ್ರಿ, ಥಾಮಸ್ ಕಪ್ ಏನಪ್ಪಂದ್ರ ಇದು ಬ್ಯಾಡ್ಮಿಂಟನ್ ಗೆ ಏನಪ್ಪಂದ್ರ ನೀಡಲಾಗ್ತೈತಿ. ಬ್ಯಾಡ್ಮಿಂಟನ್ ಗೆ ಏನಪ್ಪಂದ್ರ ಥಾಮಸ್ ಕಪ್ ಅನ್ನ ನೀಡ್ತಾರ. ಅದೇ ರೀತಿಯಾಗಿ ಏನಪ್ಪಂದ್ರ ಬ್ಯಾಡ್ಮಿಂಟನ್ ನಲ್ಲಿ ಫೇಮಸ್ ಆದಂತಹ ಆಟಗಾರತಿ ಯಾರಂದ್ರ ಸಹನಾ ನೆಹ್ವಾಲ್ ಅಂತ. ಸಹನಾ ನೆಹ್ವಾಲ್ ಅಂತ ಅವ್ರ ಏನಪ್ಪಂದ್ರ ಇವರು ಫೇಮಸ್ ಆಟಗಾರತಿ ಅನ್ನೋದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪಂದ್ರ ಲೆವಾನ್ ಟೆನ್ನಿಸ್ಗೆ ಏನಪ್ಪಂದ್ರ ಡೇವಿಸ್ ಕಪ್ ಅನ್ನ ಕೊಡ್ತಾರೆ. ಲೆವಾನ್ ಟೆನ್ನಿಸ್ಗೆ ಡೇವಿಸ್ ಕಪ್ ಅನ್ನ ಕೊಡ್ತಾರೆ. ಸೊ ಡೇವಿಸ್ ಕಪ್ ಎದಕ್ ಕೊಡ್ತಾರಂದ್ರ ಲೆವಾನ್ ಟೆನ್ನಿಸ್ ಕೊಡ್ತಾರ. ಡ್ಯೂರ್ಯಾಂಡ್ ಕಪ್ ಎದಕ್ ಕೊಡ್ತಾರಂದ್ರ ಡ್ಯೂರ್ಯಾಂಡ್ ಕಪ್ ಏನಪ್ಪಂದ್ರ ಇದು ಫುಟ್ಬಾಲ್ ಗೆ ಗೇಮ್ ಕೊಡ್ತಾರೆ. ಸಂತೋಷ್ ಟ್ರೋಫಿ ಇದು ಎದಕ್ ಕೊಡ್ತಾರಂದ್ರ ಸಂತೋಷ್ ಟ್ರೋಫಿ ಇದೇನಪ್ಪಂದ್ರ ಇದು ಸಹ ಏನಪ್ಪಂದ್ರ ಫುಟ್ಬಾಲ್ ಗೆ ನೀಡಲಾಗ್ತೈತಿ. ಅದೇ ರೀತಿಯಾಗಿ ಏನಪ್ಪಂದ್ರ ಪ್ರಮುಖವಾಗಿ ನಾವು ICC ವರ್ಲ್ಡ್ ಕಪ್ ಅಂತ ಕಾಣ್ತೀವಿ, ಕ್ರಿಕೆಟ್ಗೆ ಕೊಡ್ತಾರೆ. ರಣಜಿ ಟ್ರೋಫಿ ಎದಕ್ ಕೊಡ್ತಾರಂದ್ರ ಕ್ರಿಕೆಟ್ಗೆ ನೀಡಲಾಗ್ತೈತಿ. ರಣಜಿ ಟ್ರೋಫಿ ಏನಪ್ಪಂದ್ರ ಕ್ರಿಕೆಟ್ಗೆ ಏನಪ್ಪಂದ್ರ ನೀಡಲಾಗ್ತೈತಿ. ಅದೇ ರೀತಿಯಾಗಿ ಏನಪ್ಪಂದ್ರ ನಾಕ್ಔಟ್ ಅಂತ ಬರ್ತೈತಿ. ನಾಕ್ಔಟ್ ಎದಕ್ ನೀಡ್ತಾರಂದ್ರ ಬಾಕ್ಸಿಂಗ್ ಗೆ ನೀಡ್ತಾರ. ನಾಕ್ಔಟ್ ಎದಕ್ ನೀಡ್ತಾರ್ರಿ ಬಾಕ್ಸಿಂಗ್ ಗೇಮ್ಗೆ ಏನಪ್ಪಂದ್ರ ನಾಕ್ಔಟ್ ಅನ್ನ ನೀಡ್ತಾರ. ಸೊ ಲೆವಾನ್ ಟೆನ್ನಿಸ್ ಅಲ್ಲಿ ನೋಡ್ರಿ, ಟೆನ್ನಿಸ್ ನಲ್ಲಿ ಎಷ್ಟು ಮಂದಿ ಇರ್ತಾರ ಅಂದ್ರ 1 or 2 ಇರ್ತಾರ. ಬ್ಯಾಡ್ಮಿಂಟನ್ ನಲ್ಲಿ ಕೂಡ ಏನಪ್ಪಂದ್ರ 1 or 2 ಇರ್ತಾರ. ಹಾಗಾದ್ರೆ ಎಷ್ಟು ಮಂದಿ ಪ್ಲೇಯರ್, ಹೌ ಮೆನಿ ಪ್ಲೇಯರ್ಸ್ ಆರ್ ದೇರ್ ಇನ್ ರಗ್ಬಿ ಗೇಮ್ ಅಂದ್ರ 15 ಪ್ಲೇಯರ್ಸ್ ನೋಡಿ. 15 ಪ್ಲೇಯರ್ಸ್ ಏನಪ್ಪಂದ್ರ ರಗ್ಬಿ ಗೇಮ್ ಇರ್ತಾರ. ಬ್ಯಾಡ್ಮಿಂಟನ್ ನಲ್ಲಿ ಎಷ್ಟಪ್ಪ ಅಂದ್ರ 1 or 2, ಲೆವಾನ್ ಟೆನ್ನಿಸ್ ನಲ್ಲಿ 1 or 2. ಅದೇ ರೀತಿಯಾಗಿ ಏನಪ್ಪಂದ್ರ ವಾಟರ್ ಪೋಲೋ ನಲ್ಲಿ 7 ಪ್ಲೇಯರ್ ಇದ್ರ ಪೋಲೋ ನಲ್ಲಿ ಏನಪ್ಪಂದ್ರ 4 ಪ್ಲೇಯರ್ ಇರ್ತಾರ. ಅದೇ ರೀತಿಯಾಗಿ ಏನಪ್ಪಂದ್ರ ಬೇಸ್ಬಾಲ್ ಅಲ್ಲಿ 9 ಪ್ಲೇಯರ್ ಇರ್ತಾರ ನೋಡ್ರಿ, ಬೇಸ್ಬಾಲ್ ಅಲ್ಲಿ. ಓಕೆ, ಕ್ರಿಕೆಟ್ ಅಲ್ಲಿ 11 ಪ್ಲೇಯರ್, ಹಾಕಿ ನಲ್ಲಿ ಏನಪ್ಪಂದ್ರ 11 ಪ್ಲೇಯರ್, ಫುಟ್ಬಾಲ್ ಅಲ್ಲಿ ಕೂಡ ಏನಪ್ಪಂದ್ರ 11 ಪ್ಲೇಯರ್ ಗಳನ್ನ ನಾವು ಕಾಣ್ತೀವಿ. ಸೊ ಹಾಗೆ ಥಾಮಸ್ ಕಪ್ ಅನ್ನ ಯಾವುದಕ್ಕೆ ನೀಡಲಾಗ್ತೈತೆ ಅಂದ್ರ ಥಾಮಸ್ ಕಪ್ ಅನ್ನ ಅದು ಬ್ಯಾಡ್ಮಿಂಟನ್ ಗೆ ನೀಡ್ತಾರ. ಅದೇ ರೀತಿಯಾಗಿ ಲೆವಾನ್ ಟೆನ್ನಿಸ್ಗೆ ಡೇವಿಸ್ ಕಪ್ ಅನ್ನ, ಡ್ಯೂರ್ಯಾಂಡ್ ಕಪ್ ಫುಟ್ಬಾಲ್ಗೆ, ಸಂತೋಷ್ ಟ್ರೋಫಿ ಏನಪ್ಪಂದ್ರ ಇದು ಸಹ ಫುಟ್ಬಾಲ್ ಕೊಡ್ತಾರ. ಆಮೇಲೆ ಕ್ರಿಕೆಟ್ ಗೆ ಯಾವ್ದು ಕೊಡ್ತಾರ ಅಂದ್ರ ರಣಜಿ ಕೊಡ್ತಾರ, ICC ವರ್ಲ್ಡ್ ಕಪ್ ಕೊಡ್ತಾರ. ಆಮೇಲೆ ಏನಪ್ಪಂದ್ರ ಇನ್ನಿತರ ಬರ್ತಾವ. ಅದೇ ರೀತಿಯಾಗಿ ಏನಪ್ಪಂದ್ರ ನಾಕ್ಔಟ್ ಎದಕ್ ಕೊಡ್ತಾರ ಅಂದ್ರ ಬಾಕ್ಸಿಂಗ್ ಗೆ ಕೊಡ್ತಾರ. ಸೊ ಇನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪಂದ್ರ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪಂದ್ರ ವಿಚ್ ಈಸ್ ಕನ್ಸಿಡರ್ ಆಸ್ ದ ಲಾರ್ಜೆಸ್ಟ್ ಪೋರ್ಟ್ ಆಫ್ ಇಂಡಿಯಾ? ಸೊ ಲಾರ್ಜೆಸ್ಟ್ ಪೋರ್ಟ್ ಅಂತ ಬರ್ತೈತಿ. ಪೋರ್ಟ್ ಅಂದ್ರೆ ಏನಪ್ಪಂದ್ರ ಹಡಗುಗಳು ಬಂದು ನಿಲ್ಲುವಂತ ತಾಣವನ್ನ ಏನಂತ ಕರೀತಾರ ಅಂದ್ರ ಪೋರ್ಟ್ ಅಂತ ಕರೀತಾರ. ನೋಡ್ರಿ, ಹಡಗುಗಳು ಬಂದು ನಿಲ್ಲುವಂತ ಒಂದು ತಾಣವನ್ನ ನಾವೇನಂತ ಕರಿತೀವಿ ಅಂದ್ರ ಪೋರ್ಟ್ ಅಂತ ಕರಿತೀವಿ. ಸೊ ಇಂಥವ್ ಏನಪ್ಪಂದ್ರ ಮೇಜರ್ ನಾವು 14 ಪೋರ್ಟ್ ಗಳನ್ನ ಕಾಣ್ತೀವಿ. ಸೊ ಅದರಲ್ಲಿ ಲಾರ್ಜೆಸ್ಟ್ ಪೋರ್ಟ್ ಯಾವ್ದಂದ್ರ ಅದು ಮುಂಬೈ ಪೋರ್ಟ್ ಅನ್ನೋದು. ಆನ್ಸರ್ ಈಸ್ ಮುಂಬೈ ಪೋರ್ಟ್. ಹಾಗಾದ್ರೆ ಲಾರ್ಜೆಸ್ಟ್ ಪೋರ್ಟ್ ಮುಂಬೈ ಆದರೆ ಫಸ್ಟ್ ಪೋರ್ಟ್ ಯಾವ್ದಂದ್ರ ಕಾಂಡ್ಲಾ ನೋಡ್ರಿ. ಇದು ಎಲ್ಲಿ ಬರ್ತೈತಿ ಅಂದ್ರ ಗುಜರಾತ್ ಸ್ಟೇಟ್ ಅಲ್ಲಿ ಬರ್ತೈತಿ. ಕಾಂಡ್ಲಾ ಪೋರ್ಟ್ ಏನಪ್ಪಾ ಅಂದ್ರ ಇದು ಫಸ್ಟ್ ಪೋರ್ಟ್. ಆಮೇಲೆ ಇದಕ್ಕೆ ಏನಪ್ಪಾ ಅಂದ್ರ ಕಾಂಡ್ಲಾ ಪೋರ್ಟ್ ಗೆ ಒಂದು ಹೆಸರು ಐತ್ರಿ, ದೀನ್ ದಯಾಳ್ ಉಪಾಧ್ಯಾಯ ಪೋರ್ಟ್ ಅಂತ ಕರೀತಾರೆ. ದೀನ್ ದಯಾಳ್ ಉಪಾಧ್ಯಾಯ ಪೋರ್ಟ್ ಅಂತ ಕರೀತಾರ.
ಅದೇ ರೀತಿಯಾಗಿ ನೋಡ್ರಿ ಕಲ್ಕತ್ತಾದಲ್ಲಿಯೂ ಕೂಡ ಒಂದು ಪೋರ್ಟ್ ಅನ್ನ ಕಾಣ್ತೀವಿ ನಾವು. ಅದು ಯಾವ್ದಂದ್ರ ಕಲ್ಕತ್ತಾ ಪೋರ್ಟ್ ಅಂತ. ಆ ಕಲ್ಕತ್ತಾ ಪೋರ್ಟಿನ ಒತ್ತಡವನ್ನ ತಡ್ಲಿಕ್ಕೆ ನಾವೇನ್ ಮಾಡಿವಿ ಅಂದ್ರ ನವಶೇವಾ ಪೋರ್ಟ್ ಅನ್ನ ನಿರ್ಮಾಣ ಮಾಡಿವಿ. ಓಕೆ, ಇದೇ ನವಶೇವಾ ಪೋರ್ಟ್ಗೆ ಸಾರಿ ಫ್ರೆಂಡ್ಸ್, ಕಲ್ಕತ್ತಾ ಪೋರ್ಟಿನ ಒತ್ತಡವನ್ನ ತಡಿಲಿಕ್ಕೆ ಏನಪ್ಪ ಅಂದ್ರೆ ನಾವು ಹಲ್ಡಿಯಾ ಪೋರ್ಟ್ ಅನ್ನ ನಿರ್ಮಾಣ ಮಾಡಿವಿ. ಹಲ್ಡಿಯಾ ಪೋರ್ಟ್ ಅನ್ನು. ಓಕೆ, ಹಲ್ಡಿಯಾ ಪೋರ್ಟ್ ಯಾವ ಸ್ಟೇಟ್ ಅಲ್ಲಿ ಅಂದ್ರ ವೆಸ್ಟ್ ಬೆಂಗಾಲ್ ನೋಡ್ರಿ. ವೆಸ್ಟ್ ಬೆಂಗಾಲ್ ಸ್ಟೇಟ್ ಅಲ್ಲಿ ಕೂಡ ಅಂತಂದ್ರ ಕಾಣ್ತೀವಿ. ಓಕೆ, ಅದೇ ರೀತಿಯಾಗಿ ಕೊಚ್ಚಿನ್ ಪೋರ್ಟ್ ಎಲ್ಲಿ ಬರ್ತೈತ್ರಿ? ಕೇರಳ ರಾಜ್ಯದಲ್ಲಿ. ಕೇರಳ ರಾಜ್ಯದಲ್ಲಿ ಏನ್ ಬರ್ತೈತ್ರಿ? ಕೊಚ್ಚಿನ್ ಪೋರ್ಟ್ ಬರ್ತೈತ್ರಿ. ಕೇವಲ ಕೊಚ್ಚಿನ್ ಅಷ್ಟ ಬರಂಗಿಲ್ರಿ, ಅಲ್ಲಿ ಎರ್ನಾಕುಲಂ ಪೋರ್ಟ್ ಕೂಡ ಏನಪ್ಪ ಅಂದ್ರ ಬರ್ತೈತಿ. ಎರ್ನಾಕುಲಂ ಪೋರ್ಟ್. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರ ಅಲ್ಲಿ ಕೊಚ್ಚಿನ್ ಪೋರ್ಟ್, ಇನ್ನೊಂದು ಎರ್ನಾಕುಲಂ. ಇನ್ನು ಚೆನ್ನೈ ನೋಡ್ರಿ, ಚೆನ್ನೈ ಪೋರ್ಟ್ ಎಲ್ಲಿ ಅಂದ್ರ ಇದು ತಮಿಳ್ನಾಡಿನಲ್ಲಿ. ತಮಿಳ್ನಾಡಿನಲ್ಲಿರುವಂತಹದ್ದು ಏನಪ್ಪ ಅಂದ್ರ ಚೆನ್ನೈ ಪೋರ್ಟ್ ಅನ್ನೋದನ್ನ ಕಾಣ್ತೀವಿ. ಇನ್ನೊಂದು ಇದೇ ತಮಿಳ್ನಾಡಿನಲ್ಲಿ ಏನ್ ಮಾಡಿವಿ ಅಂದ್ರೆ ನಾವು ಇನ್ನೂ 2 ಪೋರ್ಟ್ ಗಳನ್ನ ಕಾಣ್ತೀವಿ. ಒಂದು ಟುಟುಕೋರಿಯನ್ ಪೋರ್ಟ್ ಅಂತ, ಇನ್ನೊಂದು ಏನಪ್ಪ ಅಂದ್ರ ಅಲ್ಲಿ ಎನ್ನೋರಾ ಪೋರ್ಟ್ ಅಂತ ಏನಪ್ಪ ಅಂದ್ರ ನಿರ್ಮಾಣವನ್ನ ಮಾಡಿವಿ. ಎನ್ನೋರಾ. ಸೊ ಈ ಎನ್ನೋರಾ ಪೋರ್ಟ್ ಅನ್ನ ಏನಂತ ಕರೀತಾರ ಅಂದ್ರ ಶ್ರೀ ಕಾಮರಾಜು ಪೋರ್ಟ್ ಅಂತ ಕೂಡ ಏನಂದ್ರ ಕರೀತಾರ. ಸೊ ಇಲ್ಲಿ ನೋಡ್ರಿ, ಗುಜರಾತ್ನಾಗ ಯಾವ್ದೈತಂದ್ರ ಕಾಂಡ್ಲಾ ಪೋರ್ಟ್ ಐತಿ. ಮಹಾರಾಷ್ಟ್ರದಾಗ ಮುಂಬೈ ಅಂಡ್ ನವಶೇವಾ ಪೋರ್ಟ್ ಐತಿ. ಮುಂಬೈ ಬಂದರಿನ ಒತ್ತಡವನ್ನ ತಡಿಲಿಕ್ಕೆ ಏನಪ್ಪಂದ್ರ ನವಶೇವಾ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ಯಾರ. ಈ ನವಶೇವಾ ಪೋರ್ಟ್ ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ ಏನಪ್ಪಂದ್ರ ಬರ್ತೈತಿ. ಮಹಾರಾಷ್ಟ್ರ ಸ್ಟೇಟ್ ಅಲ್ಲಿ ಏನಪ್ಪಂದ್ರ ನಾವು ಕಾಣ್ತೀವಿ ಯಾವ್ದಂದ್ರ ನವಶೇವಾ ಪೋರ್ಟ್. ಓಕೆ, ಅದೇ ರೀತಿಯಾಗಿ ನೋಡ್ರಿ ಗೋವಾದಲ್ಲಿ ಯಾವ್ದೈತ್ರಿ? ಗೋವಾದಲ್ಲಿ ಮರ್ಮ ಗೋವಾ ಪೋರ್ಟ್ ಇರುವುದನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಯಾವ್ದಂತಂದ್ರ ಕರ್ನಾಟಕದಲ್ಲಿ ಪ್ರಮುಖವಾಗಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಇರುವುದನ್ನ ಕಾಣ್ತೀವಿ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಅದೇ ರೀತಿಯಾಗಿ ನೋಡ್ರಿ ಒಡಿಸ್ಸಾದಲ್ಲಿ ಪಾರದೀಪ ಪೋರ್ಟ್. ಒಡಿಸ್ಸಾದಲ್ಲಿ ಪಾರದೀಪ. ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಕರ್ನಾಟಕ. ಕೇರಳ ಸ್ಟೇಟ್ ಅಲ್ಲಿ ಒಂದು ಎರ್ನಾಕುಲಂ ಪೋರ್ಟ್, ಇನ್ನೊಂದು ಕೊಚ್ಚಿನ್ ಪೋರ್ಟ್. ಇದೇ ಕೊಚ್ಚಿನ್ ಪೋರ್ಟ್ ಅನ್ನ ಏನಂತ ಕರೀತಾರಂದ್ರ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಕರೀತಾರೆ. ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಯಾವ್ದನ್ನ ಕರೀತಾರಂದ್ರ ಕೊಚ್ಚಿನ್ ಪೋರ್ಟ್ ಅನ್ನ ಕರೀಲಾಗ್ತೈತಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ ತಮಿಳ್ನಾಡಿನಲ್ಲಿ ಪ್ರಮುಖವಾಗಿ 3 ಪೋರ್ಟ್ ಗಳನ್ನ ಕಾಣ್ತೀವಿ. ಒಂದು ಚೆನ್ನೈ ಪೋರ್ಟ್. ಚೆನ್ನೈ ಪೋರ್ಟ್ ಅಂತ, ಇನ್ನೊಂದು ಟುಟಿಕೋರಿಯನ್, ಇನ್ನೊಂದು ಎನ್ನೋರಾ. ಎನ್ನೋರಾ ಪೋರ್ಟ್ ಅನ್ನ ಏನಂತ ಕರೀತಾರಂದ್ರ ಶ್ರೀ ಕಾಮರಾಜು ಪೋರ್ಟ್ ಅಂತ ಕರೀತಾರೆ. ಏನ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಪೋರ್ಟ್ ಐತಿ. ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣ ಪೋರ್ಟ್ ಐತಿ. ಇಟ್ ಈಸ್ ಅ ಡೀಪೆಸ್ಟ್ ಪೋರ್ಟ್ ಇನ್ ಇಂಡಿಯಾ. ಡೀಪೆಸ್ಟ್ ಏನಪ್ಪ ಅಂದ್ರ ಪೋರ್ಟ್ ಇರುವುದನ್ನ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರ ಒಡಿಸ್ಸಾದಲ್ಲಿ ಪಾರದೀಪ್ ಪೋರ್ಟ್ ಐತಿ. ಒಡಿಸ್ಸಾದಲ್ಲಿ ಪಾರದೀಪ್ ಪೋರ್ಟ್ ಇರುವುದನ್ನ ನಾವು ಕಾಣ್ತೀವಿ. ಹಾಗೆ ಇನ್ನ ಏನಪ್ಪ ಅಂದ್ರ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಪ್ಪ ಅಂದ್ರ ಕೋಲ್ಕತ್ತಾ ಪೋರ್ಟ್ ಐತಿ. ಆಮೇಲೆ ಕೋಲ್ಕತ್ತಾ ಪೋರ್ಟಿನ ಒತ್ತಡವನ್ನ ತಡ್ಲಿಕ್ಕೆ ಏನಪ್ಪ ಅಂದ್ರ ಹಾಲ್ಡಿಯಾ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ಯಾರ. ಓಕೆ, ಸೊ 2 ಪೋರ್ಟ್ ಗಳನ್ನ ಕಾಣ್ತೀವಿ. ಸೊ ಮೇಜರ್ ಪೋರ್ಟ್ ಗಳು ಎಷ್ಟು ಅದಾವ ಅಂದ್ರ 14 ಪೋರ್ಟ್ ಗಳು ಅದಾವ. ಅದರಲ್ಲಿ ಫಸ್ಟ್ ಪೋರ್ಟ್ ಇನ್ ಇಂಡಿಯಾ ಕಲ್ಕತ್ತಾ ಗುಜರಾತ್ ಪೋರ್ಟ್ ಕಾಂಡ್ಲಾ. ಅದೇ ರೀತಿಯಾಗಿ ಲಾರ್ಜೆಸ್ಟ್ ಪೋರ್ಟ್ ಇನ್ ಇಂಡಿಯಾ ಮುಂಬೈ ಪೋರ್ಟ್. ಡೀಪೆಸ್ಟ್ ಪೋರ್ಟ್ ಇನ್ ಇಂಡಿಯಾ ವಿಶಾಖಪಟ್ಟಣ ಪೋರ್ಟ್. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ಮೂವ್ ಆಗೋನು. ನೆಕ್ಸ್ಟ್ ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಯಾವ್ದು ಕರೀತಾರ್ರಿ? ಕ್ವೀನ್ ಆಫ್ ಅರೇಬಿಯನ್ ಸಿ ಅಂತ ಏನಪ್ಪ ಅಂದ್ರ ಕೊಚ್ಚಿನ್ ಪೋರ್ಟ್ ಅನ್ನ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ಈ ರೀತಿ ಐತಿ. 3ನೇ ಕ್ವಶನ್, ಪಂಡಿತ್ ಶಿವಕುಮಾರ್ ಶರ್ಮಾ ಈಸ್ ಅಸೋಸಿಯೇಟೆಡ್ ವಿತ್ ದ ಇನ್ಸ್ಟ್ರೂಮೆಂಟ್ ಅಂತ ಕೇಳ್ಯಾರ. ಇಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಇವರು ಯಾವ ವಾದ್ಯದಲ್ಲಿ ಪ್ರಸಿದ್ಧರಾಗಿದ್ದಾರಂದ್ರ, ಯಾವ ವಾದ್ಯವನ್ನ ನುಡಿಸುವಲ್ಲಿ ಪ್ರಸಿದ್ಧರಾಗಿದ್ದಾರಂದ್ರ ಇವರು ಸಂತೂರು ವಾದಕವನ್ನ ನುಡಿಸುವಲ್ಲಿ ಏನಪ್ಪ ಅಂದ್ರ ಬಹಳಷ್ಟು ಫೇಮಸ್ ಪರ್ಸನ್ ಇಬ್ರು. ಓಕೆ, ಸೊ ಅದೇ ರೀತಿಯಾಗಿ ನೋಡ್ರಿ ಸಹನಾಯಿಯನ್ನ ನುಡಿಸಲಿಕ್ಕೆ ಏನಪ್ಪ ಅಂದ್ರ ಬಿಸ್ಮಿಲ್ಲಾ ಖಾನ್ ಅವ್ರ ಏನಪ್ಪ ಅಂದ್ರ ಫೇಮಸ್ ಪರ್ಸನ್. ಸಹನಾಯಿ ಏನಪ್ಪ ಅಂದ್ರ ಬಿಸ್ಮಿಲ್ಲಾ ಖಾನ್. ಆಮೇಲೆ ಸಿತಾರ ವಾದಕ ಯಾರಪ್ಪ ಅಂದ್ರ ಅದು ರವಿಕುಮಾರ್ ಶರ್ಮಾ ಅಂತ. ಆಮೇಲೆ ರವಿಕುಮಾರ್ ಶರ್ಮಾ. ಅದೇ ರೀತಿಯಾಗಿ ತಬಲ ವಾದಕ ಯಾರಂದ್ರ ಜಾಕೀರ್ ಹುಸೇನ್ ಅಂತ. ಅಮ್ಜದ್ ಅಲಿ ಖಾನ್ ಯಾವ್ದಂದ್ರ ಸರೂದ ವಾದಕ ನೋಡ್ರಿ. ಅಮ್ಜದ್ ಅಲಿ ಖಾನ್ ಸರೂದ ವಾದಕ ಅನ್ನೋದನ್ನ ಕಾಣ್ತೀವಿ. ಓಕೆ, ಆಮೇಲೆ ಭೀಮ್ಸೇನ್ ಜೋಶಿ ಹಿ ಇಸ್ ದ ಮ್ಯೂಜಿಷಿಯನ್. MS ಸುಬ್ಬಲಕ್ಷ್ಮಿ ಸಿ ಇಸ್ ದ ಮ್ಯೂಜಿಷಿಯನ್. ಓಕೆ, ಅದೇ ರೀತಿಯಾಗಿ ಏನಪ್ಪ ಅಂದ್ರ
ಅನುಷ್ಕಾ ಶೆಟ್ಟಿ ಸಿ ಇಸ್ ದ ಫಿಲ್ಮ್ ಆಕ್ಟರ್. ಈ ರೀತಿಯಾಗಿನಪ್ಪ ನಿಮಗೆ ಕ್ವಶನ್ಗಳು ಅರೈಸ್ ಆಗ್ತಾವ. ಓಕೆ, ಇವುಗಳನ್ನು ಕೂಡ ಏನಪ್ಪ ಅಂದ್ರೆ ನಾವು ಈ ಲಿಂಕಿಂಗ್ ವೈಸ್ ಮೆಥಡ್ ಮುಖಾಂತರವಾಗಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಅದೇ ರೀತಿಯಾಗಿ ನೋಡ್ರಿ ಯಾರನ್ನ ಕೇಳ್ತಾನಂದ್ರ ವಿಶೇಷವಾಗಿ ಧ್ಯಾನ್ ಚಂದ್ ಕೇಳ್ತಾನ, ಹಿ ಇಸ್ ದ ಹಾಕಿ ಪ್ಲೇಯರ್. ಆಮೇಲೆ ಅಶ್ವಿನಿ ನಾಚಪ್ಪ ಕೇಳ್ತಾನ, ಸಿ ಇಸ್ ದ ಅಥ್ಲೆಟಿಕ್. ಆಮೇಲೆ ಸಾಕ್ಷಿ ಮಲ್ಲಿಕ್ ಸಿ ಇಸ್ ದ ಏನಪ್ಪ ಅಂದ್ರ ರೆಸ್ಲಿಂಗ್ ಪ್ಲೇಯರ್. ಓಕೆ, ಆಮೇಲೆ ಅಭಿನವ್ ಬಿಂದ್ರಾ ಹಿ ಇಸ್ ದ ಶೂಟರ್. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಅಧ್ಯಯನವನ್ನ ಮಾಡಬೇಕು. ಇವರು ಫೇಮಸ್ ಪರ್ಸನ್ ಅಂಡ್ ಸಮ್ ಪರ್ಸನ್ ಪ್ಲೇಯರ್ಸ್ ಅಂಡ್ ದೇರ್ ಫೀಲ್ಡ್ಸ್ ಅಂತ ಬರ್ತೈತಿ, ಅವುಗಳನ್ನ ಕೂಡ ಏನಪ್ಪ ಅಂದ್ರೆ ನೋಡ್ಕೋಬೇಕು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಮೂವ್ ಆಗೋದು. ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕೇಳ. ಅಂದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಅಂತ ಆಗ್ತೈತಿ. INC ಫಸ್ಟ್ ಪರ್ಸನ್ ಫಸ್ಟ್ ಪ್ರೆಸಿಡೆಂಟ್ ಕೇಳೋಣ. ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಯಾರಂತ ಕ್ವಶನ್ ಕೇಳೋಣ ಸ್ನೇಹಿತರೆ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಯಾರಂದ್ರ ಅವರೇ WC ಬ್ಯಾನರ್ಜಿ ಅನ್ನೋರು. ಸೊ WC ಬ್ಯಾನರ್ಜಿ, ಕೇವಲ ಇದನ್ನ ಮಾತ್ರ ನಾವು ನೋಡಿದ್ರೆ ಸಾಲಾಗಂಗಿಲ್ಲ. ಹಾಗಾದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಯಾವಾಗ್ರಿ? ನ್ಯಾಷನಲ್ ಕಾಂಗ್ರೆಸ್ 1885ರಲ್ಲಿ ಏನಪ್ಪ ಅಂದ್ರ ಫೌಂಡೆಡ್ ಆಗೈತಿ. ಹೂ ಇಸ್ ದ ಫೌಂಡರ್? ಎ.ಓ. ಹ್ಯೂಮ್ ರವರು ಏನಪ್ಪ ಅಂದ್ರ ಸ್ಥಾಪನೆಯನ್ನ ಮಾಡ್ಯಾರ. ಸೊ ಫಸ್ಟ್ ಕೌನ್ಸಿಲ್ ಎಲ್ಲಿ ನಡೀತೈತೆ ಅಂದ್ರ ಮುಂಬೈಯಲ್ಲಿ ನಡೆದೈತಿ. ಮುಂಬೈಯಲ್ಲಿ ನಡೀತೈತಿ. ಅದೇ ರೀತಿಯಾಗಿ ನೋಡ್ರಿ ಇನ್ನೊಂದ್ ಐತ್ರಿ ಇಲ್ಲಿ ಆಪ್ಷನ್ ಆನಿ ಬೆಸೆಂಟ್ ಅಂತ ಕೇಳ್ಯಾನ್ರಿ. ಆನಿ ಬೆಸೆಂಟ್ ಏನಪ್ಪ ಅಂದ್ರ ಸಿ ಇಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ INC ಕಾಂಗ್ರೆಸ್. ಎಷ್ಟ್ರಾಗಾದ್ರಿ ಇವ್ರ 1917 ಅಲ್ಲಿ ಆಗ್ಯಾರ ನೋಡ್ರಿ. 1917ರಲ್ಲಿ ಏನಪ್ಪ ಅಂದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿ ಏನಪ್ಪ ಅಂದ್ರ ವರ್ಕ್ ಮಾಡಿದ್ರು. ಅಷ್ಟ ಅಲ್ಲದೆ ಏನಪ್ಪ ಅಂದ್ರ ಆನಿ ಬೆಸೆಂಟ್ ರವರು ಇವ್ರೊಬ್ರು ಏನಪ್ಪ ಅಂದ್ರ ಐರಿಸ್ ಮಹಿಳೆ ಅನ್ನೋದನ್ನ ಕಾಣ್ತೀವಿ. ಐರಿಸ್ ಯಾವ ಇದ್ರದವ್ರ ಅಂದ್ರ ಐರಿಸ್ ನವ್ರು ನೋಡ್ರಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರ MK ಗಾಂಧಿ ಅವರು ಏನಪ್ಪ ಅಂದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಒಮ್ಮೆ ಮಾತ್ರ ಏನಪ್ಪ ಅಂದ್ರ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ಯಾರ MK ಗಾಂಧಿ ಅವರು. ಅದು ಯಾವಾಗ ಅಂದ್ರ ಇವರು 1924ರಲ್ಲಿ ಬೆಳಗಾವಿ ಸೆಷನ್ ದ ಪ್ರೆಸಿಡೆಂಟ್ ಆಗಿ ಏನಪ್ಪ ಅಂದ್ರ ವರ್ಕ್ ಮಾಡಿರು ಅನ್ನೋದನ್ನ ನಾವು ಕಾಣ್ತೀವಿ. ಸೊ ಇದು ಐತಿಲ್ಲ, ಇದು 39ನೆಯ 39 ಸೆಷನ್, ಇದು 39ನೆಯ ಅಧಿವೇಶನ ಅನ್ನೋದನ್ನ ಕಾಣ್ತೀವಿ. ಸೊ ಇಲ್ಲೇ ಏನಪ್ಪ ಅಂದ್ರ ವೆಲ್ಕಮ್ ಸಾಂಗ್ ಅನ್ನ ಹಾಡಿದವ್ರು ಯಾರಪ್ಪ ಅಂದ್ರ ಗಂಗೂಬಾಯಿ ಹಾನಗಲ್ ಅಂತ. ಓಕೆ, ಸೊ ಅದೇ ರೀತಿಯಾಗಿ ನೋಡ್ರಿ WC ಬ್ಯಾನರ್ಜಿ ಅವ್ರು ಏನಪ್ಪ ಅಂದ್ರ ಹಿ ಇಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ INC ಕಾಂಗ್ರೆಸ್ 1885. ಓಕೆ, ಆಮೇಲೆ ಇಲ್ಲೇ ಬರ್ದಾರಿ ಸುಭಾಷ್ ಚಂದ್ರ ಬೋಸ್ ಏನಪ್ಪ ಅಂದ್ರ ಇವರು 1938ನಲ್ಲಿ ಹರಿಪುರ ಕೌನ್ಸಿಲ್ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಆಗಿ ಏನಪ್ಪ ಅಂದ್ರ ಸೇವೆಯನ್ನ ಸಲ್ಲಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ರವರು. ಸೊ ಇವರು 1939ನಲ್ಲಿ ಏನಪ್ಪ ಅಂದ್ರ ತ್ರಿಪುರಾ ಡಿವಿಷನ್ ಇಂದ ಏನಪ್ಪ ಅಂದ್ರ ಕಾಂಗ್ರೆಸ್ ಪಕ್ಷದಿಂದ ಏನಪ್ಪ ಅಂದ್ರ ಹೊರಗೆ ಬಂದು ಫಾರ್ವರ್ಡ್ ಬ್ಲಾಕ್ ಎನ್ನುವಂತಹ ಪಾರ್ಟಿಯನ್ನ ಪ್ರಾರಂಭ ಮಾಡ್ತಾರ. 1942 ಅಲ್ಲಿ ಏನಪ್ಪ ಅಂದ್ರ ಆಜಾದ್ ಹಿಂದ್ ಫೌಜ್, 1943 ಅಲ್ಲಿ ಏನಪ್ಪ ಅಂದ್ರ ಆಜಾದ್ ಹಿಂದ್ ಫೌಜ್ಗೆ ಏನಪ್ಪ ಅಂದ್ರ INA ಅಂತ ಹೆಸರು ಕೊಟ್ರು. ಓಕೆ, ಅದೇ ರೀತಿಯಾಗಿ ನೋಡ್ರಿ ಸುಭಾಷ್ ಚಂದ್ರ ಬೋಸ್ ರವರು ಡೆಲ್ಲಿ ಚಲೋ ಎನ್ನುವಂತ ಘೋಷವಾಕ್ಯವನ್ನ ನೀಡ್ಯಾರ. ಅದೇ ರೀತಿಯಾಗಿ ಏನಪ್ಪ ಅಂದ್ರ ಇವ್ರು ನೀಡುವಂತದ್ದು ಇನ್ನೊಂದು ಜೈ ಹಿಂದ್ ಎನ್ನುವಂತ ಘೋಷವಾಕ್ಯವನ್ನ ಕಾಣ್ತೀವಿ ಸ್ನೇಹಿತರೆ. ಓಕೆ, ಇವು ಎಷ್ಟು ಏನಪ್ಪ ಅಂದ್ರ ನಿಮಗೆ ಸಂಬಂಧಪಟ್ಟಂತೆ 1885ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇನ್ನೊಂದು ಸ್ವಲ್ಪ ನೋಡ್ರಿ ಏನಪ್ಪ ಅಂದ್ರ ದಾದಾಬಾಯಿ ನವರೋಜ್ ಅದಾರಲ್ಲ ಇವರು ಫಸ್ಟ್ ಪಾರ್ಸಿ ವ್ಯಕ್ತಿ. ಬದ್ರುದ್ದೀನ್ ತ್ಯಾಬ್ಜಿ ಅದಾರಲ್ಲ ಇವರು ಫಸ್ಟ್ ಮುಸ್ಲಿಂ ಪ್ರೆಸಿಡೆಂಟ್ ಆಫ್ ದಿ INC ಕಾಂಗ್ರೆಸ್. ಅಷ್ಟೇ ಅಲ್ದ ಏನಪ್ಪ ಅಂದ್ರ ಫಸ್ಟ್ ಇಂಡಿಯನ್ ವುಮನ್ INC ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದ್ರ ಸರೋಜಿನಿ ನಾಯ್ಡು.
ಸರೋಜಿನಿ ನಾಯ್ಡು ಏನಪ್ಪಾ ಅಂದ್ರ ಸಿ ಇಸ್ ದ ಫಸ್ಟ್ ಇಂಡಿಯನ್ ವುಮನ್ INC ಪ್ರೆಸಿಡೆಂಟ್. ಹೂ ಇಸ್ ದ ಫಸ್ಟ್ INC ಪ್ರೆಸಿಡೆಂಟ್ ಅಂದ್ರ ಈಕೆ ಆನಿ ಬೆಸೆಂಟ್. ಇವ್ರ ಏನಪ್ಪಾ ಅಂದ್ರ ನಮ್ ದೇಶದವರಲ್ಲ, ಐರಿಷ್ ದೇಶದವರು. ಸೊ ಸಿ ಇಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್. ಹೂ ಇಸ್ ದ ಫಸ್ಟ್ ಇಂಡಿಯನ್ ವುಮನ್ ಪ್ರೆಸಿಡೆಂಟ್. ಇಂಡಿಯನ್ ಅನ್ನುವಂತ ವರ್ಡ್ ಯೂಸ್ ಮಾಡಿದಂದ್ರ ಅಲ್ಲಿ ಏನಪ್ಪಾ ಅಂದ್ರ ಸರೋಜಿನಿ ನಾಯ್ಡು ಅಂತ ಆನ್ಸರ್ ಆಗ್ತೈತಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ ಮೂವ್ ಆಗೋನು. ವಿಚ್ continent is known as the dark continent ಅಂತ ಕೇಳೇನ್ರಿ. ಯಾವ ಖಂಡವನ್ನ ಕಗ್ಗತ್ತಲೆಯ ಖಂಡ ಅಂತ ಕರೀತಾರ ಅಂತ ಕೇಳೇನ್ರಿ. ಆಫ್ರಿಕಾ ಖಂಡವನ್ನ ಏನಪ್ಪಾ ಅಂದ್ರ ಕಗ್ಗತ್ತಲೆಯ ಖಂಡ ಅಂತ ಕರೀತಾರ. ಆಫ್ರಿಕಾ ಖಂಡವನ್ನ ಕಗ್ಗತ್ತಲೆಯ ಖಂಡ ಅಂತ ಕರೀಲಾಗ್ತೈತಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ USA ಅಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅನ್ನೋದನ್ನ ಕಾಣ್ತೀವಿ. USA ಅಂದ್ರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಸೊ ಅದೇ ರೀತಿಯಾಗಿ ನೋಡ್ರಿ ಏಷ್ಯಾ ಏನಪ್ಪಾ ಅಂದ್ರ ಲಾರ್ಜೆಸ್ಟ್ ಕಾಂಟಿನೆಂಟ್ ಆಫ್ ದಿ ವರ್ಲ್ಡ್. ಲಾರ್ಜೆಸ್ಟ್ ಕಾಂಟಿನೆಂಟ್. ಓಕೆ, ಲಾರ್ಜೆಸ್ಟ್ ಕಾಂಟಿನೆಂಟ್ ಅನ್ನೋದನ್ನ ನಾವು ಕಾಣ್ತೀವಿ. ಓಕೆ, ಲಾರ್ಜೆಸ್ಟ್ ಕಾಂಟಿನೆಂಟ್. ಅದೇ ರೀತಿಯಾಗಿ ಸ್ಮಾಲೆಸ್ಟ್ ಕಾಂಟಿನೆಂಟ್ ಯಾವ್ದಂದ್ರ ಆಸ್ಟ್ರೇಲಿಯಾ ನೋಡ್ರಿ. ಆಸ್ಟ್ರೇಲಿಯಾ ಸ್ಮಾಲೆಸ್ಟ್ ಕಾಂಟಿನೆಂಟ್ ಯಾವ್ದಂದ್ರ ಆಸ್ಟ್ರೇಲಿಯಾ. ಓಕೆ ಸ್ನೇಹಿತರೆ, ಇವೇನಪ್ಪ ಅಂದ್ರ ಇನ್ನು ಬರ್ತಾವ. ಓಕೆ, ಇವುಗಳ ಬಗ್ಗೆ ಏನಪ್ಪ ಅಂದ್ರ ಕೇಳಲೇಬೇಕು. ಸೊ ಅಂತ ಕ್ವಶನ್ ಗಳು ಅದಾವ. ಇನ್ನ 6ನೇ ಕ್ವಶನ್ ಏನಪ್ಪ ಅಂದ್ರ ಮೂವ್ ಆಗೋನು. 6ನೇ ಕ್ವಶನ್ ಈ ರೀತಿ ಐತಿ. ಹೂ ಅಮಾಂಗ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ವುಮನ್ ಮಿನಿಸ್ಟರ್ ಆಫ್ ಅ ಸ್ಟೇಟ್. ರಾಜ್ಯವೊಂದರ ಯಾವ ಮಹಿಳೆಯು ಭಾರತದ ಸಚಿವೆಯಾಗಿ ಸೇವೆಯನ್ನ ಸಲ್ಲಿಸಿದರು? ಯಾವ ರಾಜ್ಯದ ಮಹಿಳೆ ಭಾರತದ ಸಚಿವೆಯಾಗಿ ಸೇವೆಯನ್ನ ಸಲ್ಲಿಸಿದ್ರಂದ್ರ ಮೊಟ್ಟ ಮೊದಲ ಮಹಿಳೆ ಶ್ರೀಮತಿ ರಾಜ್ಕುಮಾರಿ ಅಮೃತ ಕೌರ್ ಅಂತ. ಇವ್ರ ಏನಪ್ಪ ಅಂದ್ರ ಫಸ್ಟ್ ವುಮನ್ ಮಿನಿಸ್ಟರ್ ಆಗಿ ಏನಪ್ಪ ಅಂದ್ರ ಕಾರ್ಯವನ್ನ ಮಾಡ್ತಾರ. ಇಂದಿರಾ ಗಾಂಧಿ ಅದಾಳಲ್ಲ, ಇಂದಿರಾ ಗಾಂಧಿ ಸಿ ಇಸ್ ದ ಫಸ್ಟ್ ಏನಪ್ಪ ಅಂದ್ರ ಪ್ರೆಸಿಡೆಂಟ್ ಆಫ್ ಇಂಡಿಯಾ. Who is the first prime minister of India? She is the first prime minister of India. Indira Gandhi was the first prime minister of India. Okay, first president of India yarri? First president of India Dr. Babu Rajendra Prasad. First woman president of the India Pratibha Devi Singh Patil. Okay, ಆಮೇಲೆ first Indian woman UNA minister ಯಾರಂದ್ರ ಅದು ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಏನಪ್ಪ ಅಂದ್ರ UN ಯ ಫಸ್ಟ್ ಮಿನಿಸ್ಟರ್ ಆಗಿ, ಸಾಮಾನ್ಯ ಸಭೆಯ ಸಚಿವೆಯಾಗಿ ಏನಪ್ಪ ಅಂದ್ರ ಸೇವೆಯನ್ನ ಸಲ್ಲಿಸ್ತಾಳ. ಸಿ ಇಸ್ ದ ಸಿಸ್ಟರ್ ಆಫ್ ದಿ ಜವಾಹರ್ಲಾಲ್ ನೆಹರು. ಓಕೆ, ಇನ್ನ ಸರೋಜಿನಿ ನಾಯ್ಡು ಸಿ ಇಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ she is the first Indian woman president of INC Congress. Also she is the first governor of India. She is the first governor of India. Okay, ಯಾವ ಸ್ಟೇಟ್ ಗವರ್ನರ್ ಆಗಿದ್ರಿ? ಉತ್ತರ ಪ್ರದೇಶ ಸ್ಟೇಟ್ ಏನಪ್ಪ ಅಂದ್ರ ಗವರ್ನರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರ. ಓಕೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಸ್ಟೇಟ್ ಇನ್ ಇಂಡಿಯಾ? ಉತ್ತರ ಪ್ರದೇಶ. ಓಕೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಲೋಕಸಭಾ ಸ್ಟೇಟ್ ಇನ್ ಇಂಡಿಯಾ? ಉತ್ತರ ಪ್ರದೇಶ. ಓಕೆ, ಈ ರೀತಿ ಬರ್ತಾರೆ. ಅವುಗಳನ್ನ ಮುಂದಿನ ಕ್ಲಾಸ್ಗಳಲ್ಲಿ ಕೆಲವೊಂದು ಕ್ವಶನ್ ಗಳ ಮುಖಾಂತರವಾಗಿ ನೋಡೋಣ. ಈಗ ನೋಡ್ರಿ, ನಾವು ನಿಮ್ಗಾಗಿ ಏನಪ್ಪ ಅಂದ್ರ ಉತ್ತಮವಾದಂತಹ ಕಂಟೆಂಟ್ ಅನ್ನ ತೆಗೆದುಕೊಂಡು ಬಂದು ತಿಳಿಸ್ಕೊಡಾಕ್ತಿವಿ. ಸೊ ಇವುಗಳನ್ನ ಏನಪ್ಪ ಅಂದ್ರ ಸದುಪಯೋಗವನ್ನ ಪಡ್ಕೋರಿ. ನಮ್ಮ ಒಂದು ವಿಡಿಯೋ ನಿಮಗೆ ಲೈಕ್ ಆದ್ರೆ ಏನ್ ಮಾಡ್ರಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರವಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಅದೇ ರೀತಿಯಾಗಿ ಒಂದು ಲೈಕ್ ಕೂಡ ಏನಪ್ಪಂದ್ರ ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಂದ್ರ ಮೂವ್ ಆಗೋಣ. ವಿಚ್ ಕಂಟ್ರಿ ಹಾಸ್ಟೆಡ್ ದ ಫಸ್ಟ್ ಏಷ್ಯನ್ ಗೇಮ್ ಅಂತ ಕೇಳ್ಯಾನ. ಯಾವ ದೇಶವು ಮೊದಲ ಬಾರಿಗೆ ಏಷ್ಯನ್ ಗೇಮ್ ಅನ್ನ ಪ್ರಾರಂಭಿಸಿತು? ಯಾವ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಗೇಮ್ ಅನ್ನ ಆಡ್ಲಾಯ್ತಂದ್ರ ಅದು ಭಾರತ ದೇಶದಲ್ಲಿ. ನೋಡಿ, ಹಂಗಾದ್ರೆ ಭಾರತ ದೇಶದಾಗ ಎಲ್ಲಿ ಆಡ್ರಿ? ನ್ಯೂ ಡೆಲ್ಲಿ ಏನಪ್ಪ ಅಂದ್ರ ಫಸ್ಟ್ ಏಷ್ಯನ್ ಗೇಮ್ಗಳು ನಡೆದಾವ. ಫಸ್ಟ್ ಏಷ್ಯನ್ ಗೇಮ್ಗಳು ನಡೆದಿರುವಂತಹ ಇಯರ್ ಯಾವ್ದಂದ್ರ 1951 ನಲ್ಲಿ ನಡೆದೈತಿ.
1951 ನಲ್ಲಿ ಏನಪ್ಪ ಅಂದ್ರ ಏಷ್ಯನ್ ಗೇಮ್ಗಳು ಹೆಲ್ಡ್ ಆಗಿರುವುದನ್ನ ನಾವು ಕಾಣ್ತೀವಿ. 1951 ನಲ್ಲಿ ಏನಪ್ಪ ಅಂದ್ರ ಜನರಲ್ ಎಲೆಕ್ಷನ್ ಗಳು ಹೆಲ್ಡ್ ಆಗ್ತಾವ. ಸೊ ಫಸ್ಟ್ ಎಲೆಕ್ಷನ್ ನಡೆದದ್ದು ಯಾವ ಸ್ಟೇಟ್ ಅಲ್ಲಿ ಅಂತಾರ, ಹಿಮಾಚಲ್ ಪ್ರದೇಶ್. ಸೊ ಹಾಗಾದ್ರೆ ಹಿಮಾಚಲ್ ಪ್ರದೇಶದಲ್ಲಿ ಫಸ್ಟ್ ವೋಟ್ ಮಾಡಿದವ್ರು ಯಾರಪ್ಪ ಅಂದ್ರ ಶ್ಯಾಮ್ ಶರಣ್ ನೇಗಿ ಅವ್ರು ಏನ್ ಮಾಡ್ತಾರ ಅಂದ್ರ ವೋಟ್ ಅನ್ನ ಮಾಡ್ತಾರ್ರಿ. ಓಕೆ, ಹಾಗಾದ್ರೆ 1951 ನಲ್ಲಿ ಏನಂತಂದ್ರ ಹಿಮಾಚಲ್ ಪ್ರದೇಶದಲ್ಲಿ ಏನಂತಂದ್ರ ನಡೀತು. ಹಾಗಾದ್ರೆ ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಇಂಡೋನೇಷ್ಯಾ? ಕ್ಯಾಪಿಟಲ್ ಆಫ್ ಇಂಡೋನೇಷ್ಯಾ ಪ್ರೆಸೆಂಟ್ ಇಸ್ ಜರ್ಕಾತ್. ಜರ್ಕಾತ್ ಏನಪ್ಪ ಅಂದ್ರ ಇದು ಕ್ಯಾಪಿಟಲ್ ಅನ್ನೋದನ್ನ ಕಾಣ್ತೀವಿ. ಓಕೆ, ಅದೇ ರೀತಿಯಾಗಿ ಏನಪ್ಪ ಅಂದ್ರ ಇಲ್ಲಿ ಪ್ರಮುಖವಾಗಿರುವಂತಹ ರಾಷ್ಟ್ರಗಳು ಕೂಡ ಏನಪ್ಪ ಅಂದ್ರ ಅದಾವ. ಮಲೇಷಿಯಾದ ಕ್ಯಾಪಿಟಲ್ ಕೌಲಾಲಂಪುರ ಅನ್ನೋದನ್ನ ಕಾಣ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ಮೂವ್ ಆಗೋನು. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ಈ ರೀತಿ ಐತಿ, ಹೆಡ್ ಕ್ವಾರ್ಟರ್ಸ್ ಆಫ್ ದ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂತ. ಹೆಡ್ ಕ್ವಾರ್ಟರ್ ಆಫ್ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂದ್ರ UNO ಅಂತ ನೋಡ್ರಿ, ಆರ್ ಸಿಚುವೇಟೆಡ್ ಅಟ್. ಸೊ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಥವಾ ಪ್ರಧಾನ ಕಚೇರಿ ಎಲ್ಲಿ ಐತಿ ಅಂದ್ರ ಅದು ಅಮೆರಿಕಾದ ನ್ಯೂಯಾರ್ಕ್ ನಲ್ಲಿ ಐತಿ ನೋಡ್ರಿ. ಓಕೆ, ಹಾಗಾದ್ರೆ ವೆನ್ UNO ಫೌಂಡೆಡ್ 1945 October 24. That's why October 24 we are celebrating as a UNO ಡೇ ಅನ್ನಾಗಿರ್ತ ಅಂದ್ರ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ನೋಡ್ರಿ ಪ್ಯಾರಿಸ್ ನಲ್ಲಿ ಫ್ರಾನ್ಸ್ ನಲ್ಲಿ ನೋಡ್ರಿ ಪ್ಯಾರಿಸ್ ಅಂತ ಕರೀತಾರ. ಓಕೆ, ಫ್ರಾನ್ಸ್ ನಲ್ಲಿ ಫ್ರಾನ್ಸ್ ಕ್ಯಾಪಿಟಲ್ ಯಾವ್ದಂದ್ರ ಪ್ಯಾರಿಸ್. ಇದೇ ಪ್ಯಾರಿಸ್ ನಲ್ಲಿ ಏನಪ್ಪ ಅಂದ್ರ ಇಂಟರ್ಪೋಲೋದ ಹೆಡ್ ಕ್ವಾರ್ಟರ್ ಇರುವುದನ್ನ ನಾವು ಕಾಣ್ತೀವಿ ಸ್ನೇಹಿತರೆ. ಓಕೆ, ಇಂಟರ್ಪೋಲೋ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅಂದ್ರ ಅದು ಪ್ಯಾರಿಸ್ ಫ್ರಾನ್ಸ್ ನ ಲಯಾನ್ ಎಂಬಲ್ಲಿ ಐತಿ. ಓಕೆ, ಲಯಾನ್ ಎಂಬಲ್ಲಿ ಏನಪ್ಪ ಅಂದ್ರ ನಾವು ಇಂಟರ್ಪೋಲೋ ಹೆಡ್ ಕ್ವಾರ್ಟರ್ ಅನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರ ಜಿನೇವಾದಲ್ಲಿ ಏನಪ್ಪ ಅಂದ್ರ ನಾವು WHO ದ ಹೆಡ್ ಕ್ವಾರ್ಟರ್ ಅನ್ನ ಕಾಣ್ತೀವಿ. WHO ದ ಹೆಡ್ ಕ್ವಾರ್ಟರ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಓಕೆ, ಅದೇ ರೀತಿಯಾಗಿ WTO ದ ಹೆಡ್ ಕ್ವಾರ್ಟರ್ ಎಲ್ಲೈತಿ ಅಂದ್ರ WTO ದ ಹೆಡ್ ಕ್ವಾರ್ಟರ್ ಇರುವುದು ಅದು ಎಲ್ಲಿಪ್ಪ ಅಂದ್ರ ಅದು ಸಹ ಏನಪ್ಪ ಅಂದ್ರ ಜಿನೇವಾದಲ್ಲಿ ಐತಿ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ILO ದ ಹೆಡ್ ಕ್ವಾರ್ಟರ್ ಎಲ್ಲಿ ಐತ್ರಿ? ILO ದ ಹೆಡ್ ಕ್ವಾರ್ಟರ್ ಎಲ್ಲಿ ಐತಂದ್ರ ಅದು ಸಹ ಏನಪ್ಪ ಅಂದ್ರ ಜಿನೇವಾದಲ್ಲಿರುವುದನ್ನ ಕಾಣ್ತೀವಿ. ಓಕೆ, ಹಾಗಾದ್ರೆ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಆಗ್ತೈತಿ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಐತಂದ್ರ ಇಟಲಿಯ ರೋಮ್ ನಲ್ಲಿ ಐತಿ ನೋಡ್ರಿ. ಇಟಲಿಯ ರೋಮ್ ನಲ್ಲಿ ಏನಪ್ಪ ಅಂದ್ರ ನಾವು ಕಾಣ್ತೀವಿ. ಸೊ ಅದೇ ರೀತಿಯಾಗಿ IB ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ IBದು ಇಂಟರ್ನ್ಯಾಷನಲ್ ICJ ನೋಡ್ರಿ, ICJ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದ್ದು ನೆದರ್ಲ್ಯಾಂಡ್ ನ ಹೇಗ್ ಎಂಬಲ್ಲಿ ಐತಿ. ನೆದರ್ಲ್ಯಾಂಡ್ ಅಂತ ಬರ್ತೈತಿ. ನೆದರ್ಲ್ಯಾಂಡ್ ಅನ್ನುವಂತಹ ದೇಶದ ಹೇಗ್ ಎಂಬಲ್ಲಿ ಏನಪ್ಪ ಅಂದ್ರ ನಾವು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಹೆಡ್ ಕ್ವಾರ್ಟರ್ ಅನ್ನ ಕಾಣ್ತೀವಿ. ಹೂ ಇಸ್ ದ ಫಸ್ಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಜಡ್ಜ್ ಆಗಿ ಕಾರ್ಯವನ್ನ ನಿರ್ವಹಿಸಿದ ಭಾರತದ ಮೊದಲ ವ್ಯಕ್ತಿ ಯಾರಂದ್ರ ನಾಗೇಂದ್ರ ಸಿಂಗ್ ನೋಡ್ರಿ. ನಾಗೇಂದ್ರ ಸಿಂಗ್ ರವ್ರ ಏನಪ್ಪ ಅಂದ್ರ ಇಂಟರ್ನ್ಯಾಷನಲ್ ಕೋರ್ಟ್ ಅಲ್ಲಿ ಏನಪ್ಪ ಅಂದ್ರ ಜಡ್ಜ್ ಆಗಿ ಕಾರ್ಯವನ್ನ ನಿರ್ವಹಿಸಿದ ಮೊದಲ ಭಾರತೀಯ ಅನ್ನೋದನ್ನ ಕಾಣ್ತೀವಿ. ಓಕೆ, ಆಮೇಲೆ IB ಕಚೇರಿ IB ಮೀನ್ಸ್ ಏನಪ್ಪ ಅಂದ್ರ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಆಗ್ತೈತ್ರಿ. ಓಕೆ, ಈ IB ಕಚೇರಿ ಎಲ್ಲೈತಿ ಅಂದ್ರ IB ಇರುವುದು ಪ್ರಮುಖವಾಗಿ ಇದು ವಾಷಿಂಗ್ಟನ್ DC ಅಲ್ಲಿ ಐತಿ. ವಾಷಿಂಗ್ಟನ್ DC ಅಲ್ಲಿ ಏನಪ್ಪ ಅಂದ್ರ ಇರುವುದನ್ನ ನಾವು ಕಾಣ್ತೀವಿ ಸ್ನೇಹಿತರೆ. ಓಕೆ, ಅದೇ ರೀತಿಯಾಗಿ ನೋಡ್ರಿ ಒಪೆಕ್ದ ಎಲ್ಲಿ ಐತಿ ಅಂದ್ರ ವಿಯೆನ್ನಾದಲ್ಲಿ ಐತಿ. ಒಪೆಕ್ದ ಎಲ್ಲಿ ಐತಿ ಅಂದ್ರ ಒಪೆಕ್ದು ವಿಯೆನ್ನಾ ಯಾವ ಒಂದು ದೇಶ ಅಂದ್ರ ಅದು ಆಸ್ಟ್ರಿಯಾ ದೇಶ ನೋಡ್ರಿ ಸ್ನೇಹಿತರೆ. ಓಕೆ, ಆಸ್ಟ್ರಿಯಾ ದೇಶದಲ್ಲಿ ಏನಪ್ಪ ಅಂದ್ರ ಕಂಡು ಬರ್ತೈತಿ. ಒಪೆಕ್ದ ಹೆಡ್ ಕ್ವಾರ್ಟರ್ ಇರುವುದು ವಿಯೆನ್ನಾದ ಆಸ್ಟ್ರಿಯಾ. ಓಕೆ, ಇನ್ನ ನೆಕ್ಸ್ಟ್ ಸಾರ್ಕ್ ದ ಹೆಡ್ ಕ್ವಾರ್ಟರ್ ಎಲ್ಲಿ ಐತ್ರಿ? ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಸಾರ್ಕ್? ಓಕೆ,
ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಸಾರ್ಕ್ ಅಂದ್ರ ಅದು ನೇಪಾಳದ ಕಠ್ಮಂಡು ಎಂಬ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಹೆಡ್ ಕ್ವಾರ್ಟರ್ ಇರೋದನ್ನ ಕಾಣ್ತೀವಿ. ಹಾಗಾದ್ರೆ ವೆನ್ ಸ್ಟಾರ್ಟೆಡ್ ದಿ ಸಾರ್ಕ್ 1985 ಅಲ್ಲಿ ಏನಪ್ಪ ಅಂದ್ರ ಸ್ಟಾರ್ಟ್ ಆಗ್ತೈತಿ. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಸಾರ್ಕ್? ಸಾರ್ಕ್ ನಲ್ಲಿ ಏನಪ್ಪ ಅಂದ್ರ ಎಷ್ಟು ಮೆಂಬರ್ ಅದಾರ ಅಂದ್ರ 8 ಮೆಂಬರ್ಸ್ ಗಳದಾರ ನೋಡ್ರಿ. ಎಷ್ಟು ಮೆಂಬರ್ಸ್ ಇದರಲ್ಲಿ ಇಂಡಿಯಾ ಕೂಡ ಐತಿ. ಹಾಗಾದ್ರೆ ವಿಚ್ ಇಸ್ ದ ಫೌಂಡೆಡ್ ಕಂಟ್ರಿ ಅಂದ್ರ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಏನಪ್ಪ ಅಂದ್ರ ಫೌಂಡೆಡ್ ಕಂಟ್ರಿ ಅನ್ನೋದನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರ ಇಸ್ರೋ ಸ್ಟಾರ್ಟ್ ಆಗಿದ್ರಿ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಇಸ್ರೋ ಸ್ಟಾರ್ಟ್ ಆಗಿದ್ದು ಯಾವಾಗಂದ್ರ 1969 ಅಲ್ಲಿ ಏನಪ್ಪ ಅಂದ್ರ ಇಸ್ರೋ ಸ್ಟಾರ್ಟ್ ಆಗಿದೆ. ಇದೇ 1969 ನಲ್ಲಿ ಏನಪ್ಪ ಅಂದ್ರ ವಿಶೇಷವಾಗಿ ಏನಪ್ಪ ಅಂದ್ರ 14 ಬ್ಯಾಂಕ್ಸ್ ಗಳನ್ನ ಏನಪ್ಪ ಅಂದ್ರ ನ್ಯಾಷನಲಿಸಮ್ ಅನ್ನ ಮಾಡಲಾಯಿತು. ಯಾರ ಕಾಲಾವಧಿಯಲ್ಲಿ ಅಂದ್ರ ಇಂದಿರಾ ಗಾಂಧಿ ರವರ ಪೀರಿಯಡ್ ನಲ್ಲಿ. ಓಕೆ, ಇಂದಿರಾ ಗಾಂಧಿ ರವರ ಪೀರಿಯಡ್ ನಲ್ಲಿ ಏನಪ್ಪ ಮಾಡಲಾಯ್ತು. ಸೊ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ಇಸ್ರೋ ಅಂದ್ರ ಅದು ಬೆಂಗಳೂರಲ್ಲಿ ನಾವು ಕಾಣ್ತೀವಿ. ಓಕೆ, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ RBI? ಫುಲ್ ಫಾರ್ಮ್ ಆಫ್ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. RBI ಹೆಡ್ ಕ್ವಾರ್ಟರ್ ಇರುವುದು ಮುಂಬೈ. ಸೊ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರ RBI ಏನಪ್ಪ ಅಂದ್ರ 1935 ಏಪ್ರಿಲ್ 1 ರಂದು ಏನಪ್ಪ ಅಂದ್ರ ಸ್ಟಾರ್ಟ್ ಆಗ್ತೈತಿ. ಹಾಗಾದ್ರೆ ನ್ಯಾಷನಲಿಸಮ್ ಆಗಿದ್ದು 1949 ಜನವರಿ 1 ರಂದು ಏನಪ್ಪ ಅಂದ್ರ ಇದು ನ್ಯಾಷನಲಿಸಮ್ ಏನಪ್ಪ ಅಂದ್ರ ಆಗ್ತೈತಿ ಅನ್ನೋದನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ನೋಡ್ರಿ, ಮತ್ತೊಮ್ಮೆ ರಿಪೀಟ್ ಮಾಡ್ತಾನು. ಸೊ ಇಂಟರ್ಪೋಲೋದು ಹೆಡ್ ಕ್ವಾರ್ಟರ್ ಎಲ್ಲಿ ಐತ್ರಿ? ಇಂಟರ್ಪೋಲೋ ಹೆಡ್ ಕ್ವಾರ್ಟರ್ ಸೊ ಅದು ಏನಪ್ಪ ಅಂದ್ರ ಫ್ರಾನ್ಸ್ ದ ಲಿಯಾನೋ ನಲ್ಲಿ ಐತಿ. ಅದೇ ರೀತಿಯಾಗಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಜಿನೇವಾ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಜಿನೇವಾ, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಇರುವುದು ಜಿನೇವಾ. ಓಕೆ, ಅದೇ ರೀತಿಯಾಗಿ ಏನಪ್ಪ ಅಂದ್ರ ICJ ಹೆಡ್ ಕ್ವಾರ್ಟರ್ ಇರುವುದು ಎಲ್ಲಿಪ್ಪ ಅಂದ್ರ ಅದು ನೆದರ್ಲ್ಯಾಂಡ್ ನ ಹೇಗ್ ನಲ್ಲಿ ಐತಿ. IB ಹೆಡ್ ಕ್ವಾರ್ಟರ್ ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅಂದ್ರ ವಾಷಿಂಗ್ಟನ್ DC. ಆಮೇಲೆ ಅದೇ ರೀತಿ ವಫೇಕ್ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅಂದ್ರ ವಫೇಕ್ ವಿಯೆನ್ನಾ ಆಸ್ಟ್ರಿಯಾ ದೇಶದಲ್ಲಿ. ಆಮೇಲೆ ನೇಪಾಳದ ಕಠ್ಮಂಡುನಲ್ಲಿ ಏನೈತಿ ಅಂದ್ರ ಸಾರ್ಕ್ ಐತಿ, ಸೌತ್ ಏಷ್ಯನ್ ಅಸೋಸಿಯೇಷನ್ ರಿಲಿಜಿಯನ್ ಕೋಆಪರೇಷನ್ ಅಂತ ಸಾರ್ಕ್ ನ ಹೆಡ್ ಕ್ವಾರ್ಟರ್ ಅನ್ನ ನಾವು ಕಾಣ್ತೀವಿ. ಎಷ್ಟರ ಫೌಂಡೆಡ್ ಆಯ್ತ್ರಿ? 1985. ಹೌ ಮೆನಿ ಕಂಟ್ರೀಸ್ ಆರ್ ದೇರ್? ಮೆಂಬರ್ ಕಂಟ್ರೀಸ್ ಆರ್ ದೇರ್? 8 ಕಂಟ್ರೀಸ್. ಆದ್ರೆ ಇಸ್ರೋದ ಹೆಡ್ ಕ್ವಾರ್ಟರ್ ರೀ ಬೆಂಗಳೂರು. ಇಸ್ರೋದ ಎಲ್ಲೈತ್ರಿ? ಬೆಂಗಳೂರಿನಲ್ಲಿ ಐತಿ. RBI ದ ಹೆಡ್ ಕ್ವಾರ್ಟರ್ ಮುಂಬೈ. ಇಸ್ರೋ ಸ್ಟಾರ್ಟ್ ಆಗಿದ್ದು 1969 ನಲ್ಲಿ. 1969 ನಲ್ಲಿ ಏನಪ್ಪ ಅಂದ್ರ 14 ಬ್ಯಾಂಕ್ಸ್ ಗಳು ಏನಪ್ಪ ಅಂದ್ರ ನ್ಯಾಷನಲಿಸಮ್ ಆಗ್ತಾವ. ಅದೇ ರೀತಿಯಾಗಿ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಇದು ಏನಪ್ಪ ಅಂದ್ರ ಇಟಲಿಯ ರೋಮ್ ಎಂಬಲ್ಲಿ ಏನಪ್ಪ ಅಂದ್ರ ಇರುವುದನ್ನ ನಾವು ಕಾಣ್ತೀವಿ. ಓಕೆ, ಏನ ಇಷ್ಟು ಮಾಹಿತಿಯನ್ನ ನಾವು ಒದಗಿಸ್ಕೊಡ್ತೀವಿ. ಇನ್ನ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಈಸ್ ಆಲ್ಸೋ ನೌನ್ ಆಸ್ ಅಂತ ಕರೀತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ಈ ರೀತಿ ಕೂಡ ಏನಪ್ಪ ಅಂದ್ರ ಕರೀಲಾಗ್ತೈತಿ ಅಂತ. ಇವರನ್ನ ಏನಪ್ಪ ಅಂದ್ರ ಇಲ್ಲಿ ಮ್ಯಾನ್ ಆಫ್ ಪೀಸ್ ಅಂತ ಐತಲ್ಲ ಆ ರೀತಿ ಕರೀತಾರ. ಹಾಗಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ಏನಂತ ಕರೀತಾರ್ರಿ? ಮ್ಯಾನ್ ಆಫ್ ಪೀಸ್ ಅಂತ ಕರೀತಾರ. ಓಕೆ, ಮ್ಯಾನ್ ಆಫ್ ಪೀಸ್ ಅಂತ ಯಾರನ್ನ ಕರೀತಾರ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಕರೀತಾರ. ಅದೇ ರೀತಿಯಾಗಿ ನೋಡ್ರಿ, ಪೀಸ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ. ಆದ್ರೆ ಪಂಜಾಬ ಕೇಸರಿಯನ್ನ ಯಾರನ್ನ ಕರಿತೀವಿ? ಲಾಲಾ ಲಜಪತ್ ರಾಯ್ ಅವರನ್ನ ಕರಿತೀವಿ. ಲಾಲಾ ಲಜಪತ್ ರಾಯ್ ಅವರನ್ನ ಏನಪ್ಪ ಅಂದ್ರ ಪಂಜಾಬ ಕೇಸರಿ ಅಂತ ಕರಿತೀರಿ. ಓಕೆ, ಹಾಗಾದ್ರೆ ಗುರುದೇವ ಅಂತ ಯಾರನ್ನ ಕರಿತೀರಿ? ರವೀಂದ್ರನಾಥ್ ಟ್ಯಾಗೂರ್ ಅನ್ನ ಕರಿತೀರಿ. RN ಟ್ಯಾಗೂರ್, ರವೀಂದ್ರನಾಥ್ ಠಾಗೂರ್ ಅನ್ನ ಏನಪ್ಪ ಅಂದ್ರ ನಾವು ಗುರುದೇವ ಅಂತ ಕರಿತೀವಿ. ಹಾಗಾದ್ರೆ ಮಹಾಮನ್ ಅಂತ ಯಾರನ್ನ ಕರಿತೀವ್ರಿ? ಮದನ್ ಮೋಹನ್ ಮಾಳವಿಯಾರನ್ನ ಕರಿತೀವಿ. ಕರಿತೀವಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ ರಾಜಾಜಿ ಅಂತ ಯಾರನ್ನ ಕರಿತೀವ್ರಿ? ಸಿ ರಾಜಗೋಪಾಲಾಚಾರಿ ಅವರನ್ನ ಕರಿತೀವಿ. ಓಕೆ, he is the first and last ಗವರ್ನರ್ ಜನರಲ್ ಆಫ್ ಫ್ರೀ ಇಂಡಿಯಾ. ಓಕೆ, ಅಷ್ಟ ಅಲ್ದ ಏನಪ್ಪ ಅಂದ್ರ ಸಿ ರಾಜಗೋಪಾಲಾಚಾರಿ he is the first ಏನಪ್ಪ ಅಂದ್ರ ಫಸ್ಟ್ ಭಾರತ್ ರತ್ನ ಅವಾರ್ಡ್ ವಿನ್ನರ್ 1954. ಓಕೆ, ಹಾಗಾದ್ರೆ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀರಿ? ಸಮುದ್ರಗುಪ್ತನನ್ನ ಕರಿತೀವಿ. ಮೆಕೆವಲಿ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವ್ರಿ? ಕೌಟಿಲ್ಯನನ್ನ ಕರಿತೀವಿ.
ಅದೇ ರೀತಿಯಾಗಿ ಪಯೋಲಿ ಎಕ್ಸ್ಪ್ರೆಸ್ ಅಂತ ಯಾರನ್ನ ಕರಿತೀವಿ, ಪಯೋಲಿ ಎಕ್ಸ್ಪ್ರೆಸ್ PT ಉಷಾರನ್ನ ಏನಪ್ಪ ಅಂದ್ರ ಕರೀಲಾಗ್ತೈತಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರ ಪಯೋಲಿ ಎಕ್ಸ್ಪ್ರೆಸ್ ಅಂತ PT ಉಷಾರನ್ನ ಕರಿತೀವಿ. ಅದೇ ರೀತಿಯಾಗಿ ಗೋಲ್ಡನ್ ಗರ್ಲ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವ್ರಿ, PT ಉಷಾರನ್ನ ಕರಿತೀವ್ರಿ, ಗೋಲ್ಡನ್ ಗರ್ಲ್ ಆಫ್ ಇಂಡಿಯಾ ಅಂತ. ಓಕೆ, ಹಾಗ ಇವರು ಯಾವ ರಾಜ್ಯದವ್ರಿ? ಹಾಗಾದ್ರೆ ಇವರು ಯಾವ ರಾಜ್ಯದವ್ರು ಅಂದ್ರ ಕೇರಳ ಸ್ಟೇಟ್ ನವರು, ಕೇರಳ ಸ್ಟೇಟ್. ಹಾಗಾದ್ರೆ ಕ್ಯಾಪಿಟಲ್ ಆಫ್ ಕೇರಳ ಯಾವ್ದ್ರಿ? ತಿರುವನಂತಪುರ. ಕ್ಯಾಪಿಟಲ್ ಆಫ್ ಕೇರಳ ಯಾವ್ದ್ರಿ? ತಿರುವನಂತಪುರ. ಹಾಗಾದ್ರೆ ಸ್ಪೈಸಿ ಸ್ಟೇಟ್ ಇನ್ ಇಂಡಿಯಾ ಅಂದ್ರ ಕೇರಳ, ಸ್ಪೈಸಿ ಸ್ಟೇಟ್ ಇನ್ ಇಂಡಿಯಾ ಅಂದ್ರ ಕೇರಳ ಅನ್ನೋದನ್ನ ನಾವು ಕಾಣ್ತೀವಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ ಪಂಜಾಬ್ ಕೇಸರಿ ಅಂತ ಲಾಲಾ ಲಜಪತ್ ರಾಯರನ್ನ ಕರಿತೀವಿ. ಹಾಗಾದ್ರೆ ಮಹಾರಾಷ್ಟ್ರ ಕೇಸರಿ ಅಂತ ಯಾರನ್ನ ಕರಿತೀವ್ರಿ? ಬಾಲ ಗಂಗಾಧರ ತಿಲಕ್ ರವರನ್ನ ಏನಂದ್ರ ಮಹಾರಾಷ್ಟ್ರ ಕೇಸರಿ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಬ್ಲಾಕ್ ಡೈಮಂಡ್ ಅಂತ ಯಾರನ್ನ ಕರೀತಾರ್ರಿ? GK ಗೋಖಲೆಯನ್ನ ಕರೀತಾರ ನೋಡ್ರಿ. ಬ್ಲಾಕ್ ಡೈಮಂಡ್ ಅಂತ GK ಗೋಖಲೆಯನ್ನ. ಹಾಗಾದ್ರೆ ಬಂಗಾಳ ಕೇಸರಿಯನ್ನ ಅಂತ ಯಾರನ್ನ ಕರೀತಾರಿ? ಅಶುತೋಷ್ ಮುಖರ್ಜಿಯನ್ನ ಏನಪ್ಪ ಅಂದ್ರ ಕರೀತಾರ. ಪಂಜಾಬ್ ಕೇಸರಿ ಯಾರಿ? ಭಗತ್ ಸಿಂಗ್ ನೋಡ್ರಿ, ಭಗತ್ ಸಿಂಗ್ ಏನಪ್ಪ ಅಂದ್ರ ಪಂಜಾಬ್ ಕೇಸರಿ ಅಂತ ಕರೀತಾರ. ಹಾಗಾದ್ರೆ ಲಿಟಲ್ ಮಾಸ್ಟರ್ ಅಂತ ಸುನಿಲ್ ಗವಾಸ್ಕರ್, ಸುನಿಲ್ ಗವಾಸ್ಕರ್ ಅನ್ನ ಏನಪ್ಪ ಅಂದ್ರ ಲಿಟಲ್ ಮಾಸ್ಟರ್ ಅಂತ ಕರೀತಾರ. ಏನ ನೆಕ್ಸ್ಟ್ ಕ್ವಶನ್ ಈ ರೀತಿ ಏನ ಬರ್ತಾವ್ರಿ, ಅವುಗಳನ್ನ ಏನಪ್ಪ ಅಂದ್ರ ಅನೇಕ ಮತ್ತೆ ಕ್ವಶನ್ ಗಳನ್ನ ನಿಮಗೆ ಅರೈಸ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಏನಪ್ಪ ಅಂದ್ರ ತರಗತಿಗಳನ್ನ ನಾವು ತಗೋತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಗೋ ಟು ಕಿಸಾನ್ ಡೇ. ಕಿಸಾನ್ ಡೇ ರೈತ ದಿನಾಚರಣೆ ಆರ್ ನ್ಯಾಷನಲ್ ಫಾರ್ಮರ್ಸ್ ಡೇ ಈಸ್ ಸೆಲೆಬ್ರೇಟೆಡ್ ಅಕ್ರಾಸ್ ದ ನೇಷನ್ ಆನ್ ಅಂತ ಕೇಳ. ಭಾರತ ದೇಶದಲ್ಲಿ ರೈತ ದಿನಾಚರಣೆಯನ್ನ ಯಾವಾಗ ಆಚರಿಸ್ತಾರೆ? ಕಿಸಾನ್ ಡೇ ಅಂದ್ರೂ ಒಂದ, ನ್ಯಾಷನಲ್ ಫಾರ್ಮರ್ ಡೇ ಅಂದ್ರೂ ಒಂದ. ಸೊ ಇದನ್ನ ಯಾವಾಗ ಆಚರಿಸ್ತಾರ ಅಂದ್ರ ಡಿಸೆಂಬರ್ 23ನೇ ತಾರೀಕಿನಂದು ಏನಪ್ಪ ಅಂದ್ರ ನಾವು ಕಿಸಾನ್ ಡೇ ಅನ್ನ ಆಚರಣೆಯನ್ನ ಮಾಡ್ತೀವಿ. ಓಕೆ, ಹಾಗಾದ್ರೆ ಜುಲೈ 26 ಅಂತ ಕೊಟ್ಟ ನೋಡ್ರಿ. ಜುಲೈ 26 ಏನ್ ಕೊಟ್ಟಾನಂದ್ರ ಜುಲೈ 26ರಂದು ನಾವು ಯಾವ ದಿನಾಚರಣೆ ಮಾಡ್ತೀವಿ ಹೇಳ್ರಿ ಸ್ನೇಹಿತರೆ? ಸೊ ಜುಲೈ 26 26 ಅನ್ನ ಜುಲೈ 26 ಅನ್ನ ವಿ ಆರ್ ಸೆಲೆಬ್ರೇಟಿಂಗ್ ಆಸ್ ಎ ಕಾರ್ಗಿಲ್ ಡೇ ಅನ್ನಾಗಿ ಏನಪ್ಪ ಅಂದ್ರ ಆಚರಣೆಯನ್ನ ಮಾಡ್ತೀವಿ. ಸೊ ಕಾರ್ಗಿಲ್ ಡೇ, ಕಾರ್ಗಿಲ್ ವಾರ್ ಯಾವಾಗ ನಡೀತ್ರಿ? 1999 ಜುಲೈ 26 ಅಂದ ಏನಪ್ಪ ಅಂದ್ರ ನಡೀತು. ಯಾರ ಒಂದು ಆಳ್ವಿಕೆ ಕಾಲಾವಧಿಯಲ್ರಿ? ಅಟಲ್ ಬಿಹಾರಿ ವಾಜಪೇಯಿ ರವರ ಕಾಲಾವಧಿಯಲ್ಲಿ. ಹಾಗಾದ್ರೆ ಕಾರ್ಗಿಲ್ ಎನ್ನುವಂತ ಪ್ಲೇಸ್ ಎಲ್ಲಿ ಬರ್ತೈತ್ರಿ? ಪ್ರೆಸೆಂಟ್ ಲಡಾಖ್ ಅಲ್ಲಿ ಬರ್ತೈತಿ ನೋಡ್ರಿ, ಯೂನಿಯನ್ ಟೆರಿಟರಿ ಆದಂತ ಲಡಾಖ್. ವಿಚ್ ಇಸ್ ದ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ? ಲಡಾಖ್. ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಲಡಾಖ್? ಲೇಹ್. ಲಡಾಖ್ ದ ಕ್ಯಾಪಿಟಲ್ ಲೇಹ್. ಓಕೆ, ಇವಾಗ ಕೇಳ್ತಾನ್ರಿ ಆರ್ಮಿಗೆ. ಸೊ ನೀವೇನಪ್ಪ ಅಂದ್ರ ಬಹಳ ಈಜಿ ಅದಾವ ಅಂತ ತಿಳ್ಕೊಂಡಿರಿ. ಮತ್ತ ಇವುಗಳನ್ನ ಏನಪ್ಪ ಅಂದ್ರ ನಿಮ್ಗೆ ಅರೈಸ್ ಮಾಡಾಕ್ತಾನ. ಓಕೆ, ಹಾಗಾದ್ರೆ ಮಾರ್ಚ್ 21 ನಾವು ಏನಂತ ಆಚರಣೆ ಮಾಡಾಕ್ತಿವಿ ಅಂದ್ರ ಮಾರ್ಚ್ 21 ವಿ ಆರ್ ಸೆಲೆಬ್ರೇಟಿಂಗ್ ಆಸ್ ಎ ಫಾರೆಸ್ಟ್ರಿ ಡೇ ಅನ್ನಾಗಿ ಏನಪ್ಪ ಅಂದ್ರ ಆಚರಣೆಯನ್ನ ಮಾಡ್ತೀವಿ. ಮಾರ್ಚ್ 21 ಅನ್ನ ಏನಪ್ಪ ಅಂದ್ರ ಫಾರೆಸ್ಟ್ರಿ ಡೇ ಅನ್ನಾಗಿ, ಅದೇ ರೀತಿಯಾಗಿ ಏನಪ್ಪ ಅಂದ್ರ ಮಾರ್ಚ್ 22 ಅನ್ನ ಏನಪ್ಪ ಅಂದ್ರ ವಾಟರ್ ಡೇ ಅನ್ನಾಗಿ, ಆಮೇಲೆ ವಿಶ್ವ ವಾಟರ್ ವರ್ಲ್ಡ್ ವಾಟರ್ ಡೇ ಅನ್ನಾಗಿ ಏನಪ್ಪ ಅಂದ್ರ ಮಾರ್ಚ್ 22 ಅನ್ನ, ಮಾರ್ಚ್ 23 ಅನ್ನ ವರ್ಲ್ಡ್ ಮೆಟ್ರಾಲಜಿಕಲ್ ಡೇ. ಹಾಗಾದ್ರೆ ಮಾರ್ಚ್ 24 ಅನ್ನ TB ಡೇ ಅನ್ನಾಗಿ ಏನಪ್ಪ ಅಂದ್ರ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಇನ್ನು ಜನವರಿ 15 ಒಂದು ಕೊಟ್ಟಾನ್ರಿ ಸ್ನೇಹಿತರೆ, ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಜನವರಿ ಮಂತ್ ಅಲ್ಲಿ ಬರುವಂತಹ ಎಲ್ಲಾ ಡೇಗಳು ಕೂಡ ಏನಪ್ಪ ಅಂದ್ರ ಇಂಪಾರ್ಟೆಂಟ್ ಆಗಿರ್ತವ. ಅದರಲ್ಲಿ ಜನವರಿ 15 ಅಂತ ಕೊಟ್ಟಾನಲ್ಲ, ಈ ದಿವಸ ನಾವು ಏನಪ್ಪ ಅಂದ್ರ ಆರ್ಮ್ ಡೇ ಅನ್ನಾಗಿ, ಆರ್ಮಿ ಡೇ ಅನ್ನಾಗಿ ಏನಪ್ಪ ಅಂದ್ರ ಸೆಲೆಬ್ರೇಟ್ ಮಾಡ್ತೀವಿ. ಆರ್ಮಿ ಡೇ ಅನ್ನಾಗಿ ಏನಪ್ಪ ಅಂದ್ರ ಸೆಲೆಬ್ರೇಟ್ ಮಾಡ್ತೀವಿ. ಜನವರಿ 9 ಅನ್ನ ನಾವೇನಂತ ಸೆಲೆಬ್ರೇಟ್ ಮಾಡ್ತೀವ್ರಿ? ಪ್ರವಾಸಿ ಭಾರತೀಯ ದಿವಸ್, ಜನವರಿ 9 ಅನ್ನ. ಓಕೆ, ಹಾಗಾದರೆ ಜನವರಿ 12 ಅನ್ನ ಏನಂತ ಆಚರಣೆ ಮಾಡ್ತೀವಿ? ಯೂತ್ ಡೇ ಅನ್ನಾಗಿ. ಹಾಗಾದ್ರೆ ಜನವರಿ 15 ಅನ್ನ ನಾವು ಆರ್ಮಿ ಡೇ ಅನ್ನಾಗಿ, ಅದೇ ರೀತಿಯಾಗಿ ಜನವರಿ ಏನಪ್ಪ ಅಂದ್ರ 24 ಅನ್ನ ಏನಪ್ಪ ಅಂದ್ರ ನ್ಯಾಷನಲ್ ವುಮನ್ ಚೈಲ್ಡ್ ಡೇ ಅನ್ನಾಗಿ, ಆಮೇಲೆ ಜನವರಿ 25 ಅನ್ನ ಏನಪ್ಪ ಅಂದ್ರ ವೋಟರ್ಸ್ ಡೇ ಅನ್ನಾಗಿ, ಅದೇ ರೀತಿಯಾಗಿ ಜನವರಿ 23 ಅನ್ನ ಏನಪ್ಪ ಅಂದ್ರ ಪರಾಕ್ರಮ ಡೇ ಅನ್ನಾಗಿ, ಅದೇ ರೀತಿಯಾಗಿ ಏನಪ್ಪ ಅಂದ್ರ ಜನವರಿ 26 ಅನ್ನ ರಿಪಬ್ಲಿಕ್ ಡೇ ಅನ್ನಾಗಿ, ಅದೇ ರೀತಿಯಾಗಿ ಜನವರಿ 30 ಅನ್ನ ಏನಪ್ಪ ಅಂದ್ರ ನಾವು ಮ್ಯಾರಿಥಾರ್ಸ್ ಡೇ ಅನ್ನಾಗಿ, ಸರ್ವೋದಯ ಡೇ ಅನ್ನಾಗಿ ಏನಪ್ಪ ಅಂದ್ರ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಗಾಂಧೀಜಿಯವರ ಮರಣ ಹೊಂದಿದ್ರಲ್ಲ, ಆ ದಿನವನ್ನ ನಾವು ಏನಪ್ಪ ಅಂದ್ರ ಹುತಾತ್ಮರ ದಿನವನ್ನಾಗಿ ಏನಪ್ಪ ಅಂದ್ರ ಆಚರಣೆಯನ್ನ ಮಾಡ್ತೀವಿ.
ಓಕೆ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಕ್ವಶನ್ ಗಳನ್ನ ಕಾಣ್ತೀವಿ ಸ್ನೇಹಿತರೆ. ಸೊ ಇನ್ನೊಮ್ಮೆ ಹೇಳ್ತೇನ್ರಿ, ಜನವರಿ 15 ಆರ್ಮಿ ಡೇ, ಜನವರಿ ಮಾರ್ಚ್ 21 ಫಾರೆಸ್ಟ್ರಿ ಡೇ, ಜುಲೈ 26 ಕಾರ್ಗಿಲ್ ಡೇ, ಆಮೇಲೆ ಡಿಸೆಂಬರ್ 23 ಐತಲ್ಲ ಇದು ಏನಪ್ಪಾ ಅಂದ್ರ ನಾವು ಕಿಸಾನ್ ಡೇ ಅಥವಾ ನ್ಯಾಷನಲ್ ಫಾರ್ಮರ್ ಡೇ ಅನ್ನಾಗಿ ಏನಪ್ಪ ಅಂದ್ರ ಆಚರಣೆಯನ್ನ ಮಾಡತ್ತೀವಿ, ಕಾರ್ಗಿಲ್ ಡೇ. ಓಕೆ. ಸೊ ಇದನ್ನ ಆಪರೇಷನ್ ವಿಜಯ ಅಂತಾನೂ ಕೂಡ ಕರೀತಾರ. ಇನ್ನೊಂದು ಆಪರೇಷನ್ ವಿಜಯ ಬರ್ತೈತ್ರಿ, ಪೋರ್ಚುಗೀಸರಿಂದ ಏನಪ್ಪ ಅಂದ್ರ ಗೋವಾವನ್ನ ನಾವು ವಶಪಡಿಸಿಕೊಂಡಿದ್ದು 1961 ಅಲ್ಲಿ, ನೆನಪಿರ್ಲಿ 1961. ಓಕೆ, ವೆರಿ ಇಂಪಾರ್ಟೆಂಟ್ ಡೇ ರೀ. ಇನ್ನೊಂದ್ ಏನಪ್ಪ ಅಂದ್ರ 1962 ಅಲ್ಲಿ ಏನಪ್ಪ ಅಂದ್ರ ಇಂಡಿಯಾ ಅಂಡ್ ಚೀನಾ ವಾರ್ ನಡೆದೈತಿ. ಇಂಡಿಯಾ ಅಂಡ್ ಚೀನಾ ವಾರ ಎಷ್ಟರಲ್ಲಿ ನಡೆಯುತ್ತೆ ಅಂದ್ರ 1962. ಸೊ ಅದೇ ಯಾರಿದ್ರಿ ಆಗ ನಮ್ಮ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ಇದ್ರು ಅನ್ನೋದನ್ನ ನಾವು ಕಾಣ್ತೀವಿ. ಯಾಕೆ ಅವ್ರು ನಮ್ ಜೊತೆಗೆ ಯುದ್ಧ ಮಾಡಿದ್ರಂದ್ರ, ನಾವು ಟಿಬೇಟ್ ಚೀನಾ ಏನ್ ಮಾಡ್ತೈತೆ ಅಂದ್ರ 1961 ನಲ್ಲಿ ಟಿಬೇಟ್ ಮೇಲೆ ದಾಳಿಯನ್ನ ಮಾಡಿ ಆ ಟಿಬೇಟ್ ಅನ್ನ ವಶಪಡಿಸಿಕೊಳ್ತೈತ್ರಿ. ಆಗ ಅಲ್ಲಿದ್ದಂತಹ ಬೌದ್ಧ ಗುರುವಾದಂತಹ ದಲೈ ಲಾಮಾರವರು ನೇರವಾಗಿ ಓಡಿ ಅಪಾರವಾದಂತಹ ಏನಪ್ಪಂದ್ರ ಸನ್ಯಾಸಿಗಳೊಂದಿಗೆ ಏನಪ್ಪಂದ್ರ ನೇರವಾಗಿ ಸಹಾಯವನ್ನ ಬೇಡಿ ಏನಪ್ಪಂದ್ರ ಭಾರತಕ್ಕೆ ಬರ್ತಾರೆ. ಆಗ ನಾವು ಏನ್ ಮಾಡ್ತೀವಿ ಅಂದ್ರ ಕುಶಾಲ್ ನಗರದಲ್ಲಿ ಏನಪ್ಪಂದ್ರ ಅವರಿಗೆ ಆಶ್ರಯವನ್ನ ಕೊಡ್ತೀವಿ. ಸೊ ಅವರಿಗೆ ನಾವು ಆಶ್ರಯವನ್ನ ಕೊಟ್ಟಿದ್ದೀವಿ ಅನ್ನುವಂತ ಕಾರಣದಿಂದಾಗಿ ಏನಪ್ಪಂದ್ರ 1962ರಲ್ಲಿ ಏನಪ್ಪಂದ್ರ ಭಾರತ ಮತ್ತು ಚೀನಾದ ಮಧ್ಯೆ ಏನಪ್ಪಂದ್ರ ಯುದ್ಧ ನಡೀತೈತಿ. ಈ ಯುದ್ಧದಲ್ಲಿ ನಾವು ಏನಪ್ಪಂದ್ರ ಸೋಲನ್ನ ಅನುಭವಿಸಿದಿರಬಹುದು, ಆದ್ರೆ ಯಾವತ್ತೂ ಕೂಡ ಏನಪ್ಪಂದ್ರ ನಮ್ಮ ಒಂದು ಏನಪ್ಪಂದ್ರ ಸ್ಥೈರ್ಯವನ್ನ ಕಳ್ಕೊಲಿಲ್ಲ. ಮುಂದೆ ಏನಪ್ಪಂದ್ರ 1965ರಲ್ಲಿ ನಾವು ಏನಪ್ಪಂದ್ರ ಪಾಕಿಸ್ತಾನದೊಂದಿಗೆ 1965ರಲ್ಲಿ ಯುದ್ಧ ಮಾಡ್ತೀವಿ. ಆಮೇಲೆ 1971ರಲ್ಲಿ ಮತ್ತೆ ಏನಪ್ಪಂದ್ರ ಪಾಕಿಸ್ತಾನದೊಂದಿಗೆ ಯುದ್ಧವನ್ನ ಮಾಡ್ತೀವಿ. ಆಮೇಲೆ 1999ರಲ್ಲಿ ಏನಪ್ಪಂದ್ರ ಕಾರ್ಗಿಲ್ ಯುದ್ಧ ನಡೀತೈತ್ರಿ, ಅದು ಕೂಡ ಏನಪ್ಪಂದ್ರ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಅನ್ನೋದನ್ನ ನಾವು ಕಾಣ್ತೀವಿ. ಸೊ ಈ ರೀತಿಯಾಗಿ ಏನಪ್ಪಂದ್ರ ನಾವು ನಿರಂತರವಾಗಿ ಲಿಂಕಿಂಗ್ ವಾಯ್ಸ್ ಗಳ ಮುಖಾಂತರವಾಗಿ ಅಧ್ಯಯನವನ್ನ ಮಾಡಿದ್ರೆ ನಮಗೆ ಏನಪ್ಪಂದ್ರ ಯಶಸ್ಸು ಖಂಡಿತವಾಗಿ ಸಿಗ್ತೈತಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇದು ಏನಪ್ಪಂದ್ರ ನಿಮಗಾಗಿ ನಾವು ಮಾಡುತ್ತಿರುವಂತಹ ಒಂದು ಸಣ್ಣದಾದಂತಹ ಏನಪ್ಪಂದ್ರ ಅಳಿಲು ಸೇವೆ. ನಿಮಗೆ ನಾವು ಮಾಡುತ್ತಿರುವಂತ ಅಳಿಲು ಸೇವೆಗೆ ನೀವು ಏನಪ್ಪಂದ್ರ ಪ್ರೋತ್ಸಾಹವನ್ನ ನೀಡ್ರಿ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಏನಪ್ಪಂದ್ರ ನೀವು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಒತ್ತಿರಿ. ಸೊ ಯಾರು ಕೂಡ ಏನಪ್ಪಂದ್ರ ಹುಟ್ಟುತ್ತಾ ಪರಿಪೂರ್ಣರಲ್ಲ, ಬೆಳಿತಾ ಏನಪ್ಪಂದ್ರ ಪರಿಪೂರ್ಣ ಆಗ್ತಾರೆ. ಹಾಗಾಗಿ ನೀವು ಎಷ್ಟೆಷ್ಟು ಓದ್ತಿರಲ್ಲ ಅಷ್ಟೊಂದು ಏನಪ್ಪಂದ್ರ ಪರಿಪೂರ್ಣತೆಯನ್ನ ಕಾಣ್ತೀರ ಅನ್ನೋದನ್ನ ನಾನು ಹೇಳ್ತೇನೆ. ಸೊ ನಿರಂತರವಾದಂತ ಓದು ಇರ್ಲಿ, ಖಂಡಿತ ಏನಪ್ಪಂದ್ರ ಯಶಸ್ಸನ್ನ ಸಾಧಿಸ್ತೀರಾ ಅಂತ ಹೇಳ್ತಾ, ಸೊ ಇಲ್ಲಿ ಒಂದು ನಿಮಗಾಗಿ ಒಂದು ಮೆಸೇಜ್ ಕೊಡ್ತೀನಿ ನೋಡ್ರಿ. ಶಿಕ್ಷಣ ಎಂಬುದು ಏನಪ್ಪಂದ್ರ ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವರು ಏನಪ್ಪಂದ್ರ ಗರ್ಜಿಸಲೇಬೇಕು. ಸೊ ಒಂದ್ ರೀತಿ ಏನಪ್ಪಂದ್ರ ಹುಲಿ ಹಾಲಿದ್ದಂತೆ ಅದು. ಸೊ ಅದನ್ನ ಏನಪ್ಪಂದ್ರ ನಾವು ಒಂದ್ ವೇಳೆ ಕುಡಿದ್ರೆ ಶಿಕ್ಷಣವನ್ನ ಅಂದ್ರ ಸಂಪೂರ್ಣವಾಗಿ ತಿಳ್ಕೊಂಡಿವಂದ್ರ ನಾವೇನಪ್ಪಂದ್ರ ಎಲ್ಲಿ ಬೇಕಾದ್ರೂ ಏನಪ್ಪಂದ್ರ ಸಲ್ತೀವಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ನಿಮಗೆ ಏನಪ್ಪಾ ಅಂದ್ರ ಒಂದು ಅಳಿಲು ಸೇವೆಯನ್ನ ಮಾಡತ್ತೀವಿ, ಪ್ರೋತ್ಸಾಹವನ್ನ ನೀಡ್ರಿ ಅಂತ ಏನ್ ಮಾಡ್ತಾನಂದ್ರ ಇವತ್ತಿನ ಒಂದು ತರಗತಿಗೆ ವಿರಾಮವನ್ನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.